Hello everyone, welcome back to the session 3 of your basic pneumatic circuits unit number 5. So today we are going to see what are the contents which we are going to be discussed. The fresh contents which we are going to be discussed is pneumatic actuators, circuit to actuator, single acting cylinder. I am recalling the session 2. Whatever we have discussed in the previous sessions, we are going to be recalled it. Yes, in a recalling session, the basic pneumatic circuits. What are the topics which we have discussed in the previous session is basic pneumatic circuits. In the basic pneumatic circuits, I have said about what are the components which will be used to build the basic pneumatic circuits. ನಾನು already ಹೇಳಿದ್ದೆ basic pneumatic circuit na build ಮಾಡಕ್ಕೆ ಏನೇನು components ಬೇಕು, direction control valve, flow control valve, air compressor, next air for units, ಆಕ್ಚುಯೇಟರ್ಸ್ ಈ ಅಷ್ಟು ಕಾಂಪೊನೆಂಟ್ಸ್ ಬೇಕು. ಹಾಗೆ ಏನಪ್ಪ ರೂಲ್ಸ್ನ ಯೂಸ್ ಮಾಡಿದ್ವಿ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ಸ್ಗೆ ಅಂತಂದರೆ ಫ್ಲೋ ಡೈರೆಕ್ಷನ್ ಯಾವ ಥರ ಇರಬೇಕು, ಎಕ್ಸಾಸ್ಟ್ ವ್ಯಾಲ್ವ್ ಅಂತಂದಾಗ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು, ಫ್ಲೋ ಹೋಗ್ತಾ ಇದೆ ಅಂದಾಗ ಏರ್ ಕಂಪ್ರೆಸರ್ನ ಎಲ್ಲಿ ಯೂಸ್ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಯೂಸ್ ಮಾಡಬೇಕು, ಲೆಫ್ಟ್ ಆಕ್ಚುಯೇಷನಲ್ಲಿ ಇದೆಯಾ ರೈಟ್ ಆಕ್ಚುಯೇಷನಲ್ಲಿ ಇದೆಯಾ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟು ಇದನ್ನು ಆಪರೇಟ್ ಮಾಡೋದಕ್ಕೆ ಒನ್ ಎಂಡ್ ಸ್ಪ್ರಿಂಗ್ ಇರುತ್ತೆ, ಮತ್ತೊಂದು ಎಂಡು ಮ್ಯಾನ್ಯುಯಲಿ ಇರಬೇಕಾ ಮೆಕ್ಯಾನಿಕಲಿ ಇರಬೇಕಾ ಅನ್ನೋ ಒಂದು ರೂಲ್ಸ್ನ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಅದು ಆ್ಯಕ್ಚುಯೇಷನ್ ಆದಮೇಲೆ ಏರ್ ಸಿಲಿಂಡರ್ಸ್ನಲ್ಲಿ ನಾವು ಯಾವ ರೀತಿ ಆ್ಯಕ್ಚುಯೇಟ್ ಮಾಡ್ತೀವಿ, ಒಂದು ಇನ್ಲೆಟ್ ಇರುತ್ತೆ, ಇನ್ನೊಂದು ಔಟ್ಲೆಟ್ ಇರುತ್ತೆ. ಸೊ ಅದು ಒಂದು ಮೋಡ್ ಆಫ್ ಲೆಫ್ಟ್ ಎನ್ವಲಪ್ ಮೋಡಿಗಿದ್ದಾಗ ಅದು ಫ್ಲಿಪ್ ಆಗಿ ರೈಟ್ ಎನ್ವಲಪ್ ಮೋಡಿಗೇನು ರಿವರ್ಸ್ ಕಂಡೀಷನಲ್ಲಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಈಸ್ ಡಾಟೆಡ್ ಪ್ರೆಷರ್ ಲೈನಲ್ಲಿ ಅಂದರೆ ಡಾಟೆಡ್ ಲೈನ್ ವಿತ್ ಟ್ರಯಾಂಗಲ್ ತೋರಿಸಿರೋದನ್ನು ನಾವೆಂತ ಕರಿತೀವಿ ಪ್ರೆಷರ್ ಲೈನ್. ಆ ಪ್ರೆಷರ್ ಲೈನ್ನ ಯೂಸ್ ಮಾಡಿಕೊಂಡು ಒಂದು ವ್ಯಾಲ್ವು ಮತ್ತೊಂದು ವ್ಯಾಲ್ವ್ನ ಆಪರೇಟ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪಾಯಿಂಟ್ ಪ್ರೆಷರ್ ಲೈನ್ ಅಂತ ಹೇಳ್ತೀವಿ. ಕಮಿಂಗ್ ಆನ್ ಟು ದ ಬೇಸಿಕ್ ಪ್ರಿನ್ಸಿಪಲ್ ಟು ಡ್ರಾ ದ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ಸ್ ಅಂತಂದರೆ, ಸೊ ಪ್ರಿನ್ಸಿಪಲ್ಸ್ ಏನಪ್ಪ ಅಂತಂದರೆ ಫಸ್ಟು ಹೇಗೆ ಅದನ್ನು ಆ್ಯಕ್ಚುಯೇಟ್ ಮಾಡಬೇಕು, ಯಾವ್ಯಾವ ಕಾಂಪೊನೆಂಟ್ಸ್ನ ಎಲ್ಲೆಲ್ಲಿ ಇಟ್ಟಿರಬೇಕು, ಎಲ್ಲನೂ ಔಟ್ಸೈಡಲ್ಲೇ ಇರಬೇಕು. ಸ್ಕ್ವೇರ್ ಔಟ್ಸೈಡಲ್ಲಿ ಇರೋವಂಥ ಎಲ್ಲ ಕಾಂಪೊನೆಂಟ್ಸ್ನೂ ನಾವೇನಂತ ಕರಿತೀವಿ, ಇಟ್ ಈಸ್ ಅ ನ್ಯೂಮ್ಯಾಟಿಕ್ ಕಾಂಪೊನೆಂಟ್ಸ್. ಆ ಸ್ಕ್ವೇರ್ ಒಳಗಡೆ ಇರೋದು ಜಸ್ಟ್ ಇಟ್ ಈಸ್ ಎ ಫ್ಲೋ ಡೈರೆಕ್ಷನ್ಸ್. ಸೊ ಅಲ್ಲಿ ಒಂದು ಸಿಂಪಲ್ ಸೆಟಪ್ನ ತೋರಿಸಿದ್ದೆ, ಡಬಲ್ ಆಕ್ಟಿಂಗ್ ಸಿಲಿಂಡರ್ ವಿತ್ 5/2 DC ವಾಲ್. ಸೊ 5/2 ಅಂತಂದಾಗ ಏನಾಗಿರುತ್ತೆ, ಇಟ್ ಹ್ಯಾಸ್ ಎ 5 ಪೊಸಿಷನ್ ವಿತ್ 5 ಪೋರ್ಟ್ಸ್ ವಿತ್ ದ 2 ಪೊಸಿಷನ್ಸ್. ಸೊ 5 ಪೋರ್ಟ್ಸ್ ಅಂತಂದಾಗ ಏನಾಗುತ್ತೆ, ಒಂದು ಪೋರ್ಟ್ ಕ್ಲೋಸ್ ಆಗಿರುತ್ತೆ, ಇನ್ನು 4 ಪೋರ್ಟು ಆಪರೇಷನಲ್ಲಿರುತ್ತೆ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ವ್ನ ಆಪರೇಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಲೆಫ್ಟ್ ಎನ್ವಲಪ್ಗೆ ರೈಟ್ ಎನ್ವಲಪ್ಗೆ ಅದನ್ನು ಫ್ಲಿಪ್ ಆಗ್ತಾ ಇರ್ತೀವಿ. ಸೊ ಫ್ಲೂಯಿಡ್ ಓದಂಗೆಲ್ಲ ಏನಾಗಿರುತ್ತೆ, ಆ್ಯಕ್ಚುಯೇಷನು, ಫಾರ್ವರ್ಡ್ ಆ್ಯಕ್ಷನು, ರಿಟರ್ನ್ ಆ್ಯಕ್ಷನು ಆಗ್ತಾ ಇರುತ್ತೆ. ಈ ಒಂದು ಬೇಸಿಕ್ ಕಾನ್ಸೆಪ್ಟನ್ನ ನಾವು ಪ್ರೀವಿಯಸ್ ಸೆಷನಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಲೆಟ್ ಅಸ್ ಸಿ ವಾಟ್ ದ ಸೆಷನ್ ಟುಡೇ. Today it is pneumatic circuits. So pneumatic actuators. Pneumatic circuits ಅಲ್ಲಿ it is a pneumatic actuator. So actuator ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಹೈಡ್ರಾಲಿಕ್ಸ್ ಅಲ್ಲಿ ಗೊತ್ತಿದೆ. ಸೊ actuator ಏನು ಮಾಡುತ್ತಪ್ಪ ಅಂತಂದರೆ, pneumatic actuator is also called as air cylinder, which is used to create an output devices which convert energy from pressured hydraulic oil or compressed air is called required type of action is called motion. ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, actuator is nothing but as one of the device which convert energy from pressurized hydraulic oil or compressed air. So pressured air ಅಥವಾ ಆಯಿಲ್ನ ಯೂಸ್ ಮಾಡಿ it converts into an output actuations. So it may be a required type of action motion. ಸೊ ಇದನ್ನು ನಾವು ಆ್ಯಕ್ಚುಯೇಟರ್ ಅಂತ ಕರಿತೀವಿ. ಇದರಲ್ಲಿ 2 ಟೈಪ್ಸ್ ಆಫ್ ಆ್ಯಕ್ಚುಯೇಟರ್ಸ್ ಆಗ್ತದೆ. ಒನ್ ಇಸ್ ಲೀನಿಯರ್ ಆ್ಯಕ್ಚುಯೇಟರ್, ಅನದರ್ ಒನ್ ಇಸ್ ರೋಟರಿ ಆ್ಯಕ್ಚುಯೇಟರ್. ಸೊ ಲೀನಿಯರ್ ಆ್ಯಕ್ಚುಯೇಟರ್ ಅಂತಂದಾಗ ನಮಗೆ ಕಾಮನ್ ಆಗಿ ಗೊತ್ತಿರುತ್ತೆ, ಇಟ್ ಈಸ್ ಹೈಡ್ರಾಲಿಕ್ ಸಿಲಿಂಡರ್ ವಿಚ್ ಕನ್ವರ್ಟ್ either hydraulics or pneumatics energy into linear motion. So linear motion ಅಂದರೆ to and fro motion ಏನಿರುತ್ತೋ that is called as linear motion. So rotary actuator ಅಂತಂದರೆ this is a device which convert hydraulic or pneumatic energy into rotary motion. Rotary motion ಅಂದರೆ 360 ಡಿಗ್ರಿ ಕೂಡ ಒಂದು ಸಿಲಿಂಡರ್ ಅರೇಂಜ್ಮೆಂಟ್ ಇರುತ್ತೆ, ಅದನ್ನು ಆ್ಯಕ್ಚುಯೇಟ್ ಮಾಡೋದನ್ನು ನಾವೇನಂತ ಕರಿತೀವಿ, ರೋಟರಿ ಆ್ಯಕ್ಚುಯೇಟರ್ಸ್. ಇದನ್ನು ನೀವು ಪ್ರೀವಿಯಸ್ ಸೆಷನಲ್ಲಿ ಓದಿರ್ತೀರಾ, ವಾಟ್ ಆರ್ ದ ಲೀನಿಯರ್ ಆ್ಯಕ್ಚುಯೇಟರ್ ಆ್ಯಂಡ್ ಇಟ್ಸ್ ಟೈಪ್ಸ್ ಆ್ಯಂಡ್ ರೋಟರಿ ಆ್ಯಕ್ಚುಯೇಟರ್ ಆ್ಯಂಡ್ ಇಟ್ಸ್ types. Coming on to the circuit,
ಫಾರ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಈ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಇದು ತುಂಬ ಇಂಪಾರ್ಟೆಂಟ್ ಸರ್ಕ್ಯೂಟು. ಸೊ ದಿಸ್ ಈಸ್ ಅ ಸರ್ಕ್ಯೂಟ್ ಡಿಸೈನ್ ಫಾರ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಆಕ್ಚುಯೇಷನ್. ಸೊ ಈ ಸರ್ಕ್ಯೂಟ್ನ ನೀವು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೋದು, ಸರ್ಕ್ಯೂಟ್ ಈಸ್ ವೆರಿ ಸಿಂಪಲ್. ಸೊ ಇಲ್ಲಿ ನಾನು ಫಸ್ಟ್ ಕಾಂಪೋನೆಂಟ್ ಇಲ್ಲಿಂದ ಬರ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಏರ್ ಕಂಪ್ರೆಸರ್. ನಾನು ನಿಮಗೆ ಸರ್ಕ್ಯೂಟ್ ಸಿಂಬಲ್ ಅಲ್ಲಿ ಬರೆಯುವಾಗ ಈ ಒಂದು ಸರ್ಕಲ್ನ ಬರೆದು ಅದರಲ್ಲಿ ಡಾಟ್ ಬರಿತಾ ಇದ್ದೆ. ಸೊ ಡಾಟ್ ಬರೆದ್ರು ಕೂಡ ಇಟ್ ಈಸ್ ಸೇಮ್, ಆರ್ ಟ್ರಯಾಂಗಲ್ ಬರೆದ್ರು ಇಟ್ ಈಸ್ ಸೇಮ್. ದಿಸ್ ಇಸ್ ದ ಏರ್ ರಿಸೀವರ್. ಸೊ ಏರ್ ರಿಸೀವರ್ ಅಂತಂದ್ರೇನು, ಕಂಪ್ರೆಸರ್ ಅಲ್ಲಿಂದ ಬರ್ತಾ ಇರೋವಂಥದ್ದನ್ನು ನಾವು ಒಂದು ಟ್ಯಾಂಕ್ಗೆ ಸ್ಟೋರ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಏರ್ ರಿಸೀವರ್. ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ, ಏರ್ ರಿಸೀವರ್ ಇಂದ ಫಿಲ್ಟರ್, ರೆಗ್ಯುಲೇಟರ್ ಆ್ಯಂಡ್ ಲುಬ್ರಿಕೇಟರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ FRL ಯೂನಿಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ ಒಂದು ಎಕ್ಸ್ಟ್ರಾ ಡಿವೈಸ್ ಯಾವುದಪ್ಪ ಆ್ಯಡ್ ಆಗುತ್ತೆ ಅಂದರೆ FRL ಯೂನಿಟ್. ಸೊ FRL ಯೂನಿಟ್ ಈಸ್ ದಿಸ್. FRL ಯೂನಿಟಲ್ಲಿ ಫಿಲ್ಟರ್ ಆಗಿರೋವಂಥ ಒಂದು ಫ್ಲೂಯಿಡ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ, ಸೊ ಆ ಡೈರೆಕ್ಷನ್ನಲ್ಲಿ ಇಲ್ಲಿ ತೋರಿಸಿದ್ದೀನಿ, ರೆಡ್ ಕಲರಲ್ಲಿ ತೋರಿಸಿದ್ದೀನಿ. ಇಲ್ಲಿ ಯೂಸ್ ಮಾಡಿರೋವಂಥ ಒಂದು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಏನಪ್ಪ ಅಂದರೆ ದಿಸ್ ಈಸ್ 3/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. 3 ಅಂತಂದರೆ ಇಟ್ ಹ್ಯಾಸ್ 3 ports. ಒನ್ ಈಸ್ P, A, R. These are the 3 ports. 2 position ಏನಪ್ಪ ಅಂದರೆ ಒನ್ ಈಸ್ ಲೆಫ್ಟ್ ಎನ್ವಲಪ್ ಮೋಡ್, another one is right envelope mode. This is operated with the help of push button with respect to the spring. And here it is a single acting cylinder which is operated with the spring return. So spring return ಅಂತಂದಾಗ ಏನಾಗಿರುತ್ತೆ, one side of actuation is operated with the help of direction control valve, with the help of the push button valve. Returnly it actuates with respect to the spring. This is the circuit which is used to build the single acting cylinder. ಇಲ್ಲಿರುವಂಥ ಲಾಸ್ಟ್ ಡಿವೈಸ್ ಏನಂತಂದರೆ ದಿಸ್ ಇಸ್ ಮಫ್ಲರ್. ಮಫ್ಲರ್ ಇಸ್ ನಥಿಂಗ್ ಬಟ್ ಆಸ್ ಒನ್ಸ್ ಎಕ್ಸಾಸ್ಟಿಗೆ ಬಂದಿರೋ ಅಂಥ ಒಂದು ಏರ್, ಕಂಪ್ರೆಸ್ಡ್ ಏರ್ ಏನಿರುತ್ತೆ, ಇಟ್ ಈಸ್ ಲೆಟ್ ಆಫ್ ಇಂಟು ದಿ ಅಟ್ಮಾಸ್ಫಿಯರ್. ಆ ಲೆಟ್ ಆಫ್ ಇಂಟು ಅಟ್ಮಾಸ್ಫಿಯರಿಂಗ್ ಟೈಮಲ್ಲಿ ಇನ್ ಕೇಸ್ ಏನಾದರೂ ಪ್ರೆಷರ್ ಜಾಸ್ತಿ ಇದ್ದಲ್ಲಿ ಹಾಗೇನಾಗಿರತ್ತಪ್ಪ ಅಂದರೆ ಪ್ರೆಷರ್ ಜಾಸ್ತಿ ಇದ್ದಾಗ ಸೌಂಡ್ ಕ್ರಿಯೇಟ್ ಆಗುತ್ತೆ. ಆ ಸೌಂಡ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಯೂಸ್ ದಿಸ್ ಮಫ್ಲರ್. ಸೊ ಮಫ್ಲರ್ ಏನಪ್ಪ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ರೆಡ್ಯೂಸ್ ದ ಸೌಂಡ್. ಸೊ ಈ ಸರ್ಕ್ಯೂಟ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಕನ್ಸಿಡರ್ ದ ನ್ಯೂಮ್ಯಾಟಿಕ್ ಸರ್ಕ್ಯೂಟ್ ಆಫ್ ಎ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ದ ಫಿಗರ್ ಆಸ್ ಶೋನ್ ಅಂತ ಹೇಳಿ ಈ ಫಿಗರ್ನ ಬರಿಬೇಕು. ಸೊ ಈ ಫಿಗರ್ನ ಬರೆದಾದ್ಮೇಲೆ this single acting cylinder is operated by 3/2 DC valve, 3/2 directional control valve with push button and spring operated ಅಂತ ಬರೀತೀರಾ. So here high pressure has been entered. Here ಏನಾಗಿರುತ್ತೆ, high pressure has been entered. ಸೊ ಹೈ ಪ್ರೆಷರ್ ಅಂತಂದಾಗ ಏನಾಗುತ್ತೆ, ಕಂಪ್ರೆಸರ್ ಇಂದ ಬರ್ತಾ ಇರುವಂಥ ಏರು, ಹೈ ಪ್ರೆಷರ್ ಏರ್ is entered from the compressor FRL unit and regulated with the lubrication unit, where air is to be filtered, enters to the direction control valve. This is shown in the figure. ಸೊ ಎಂಟರ್ ಆಗಿರೋವಂಥದ್ದು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಒಳಗಡೆಗೆ ಎಂಟರ್ ಆಗುತ್ತೆ. ಸೊ ಎಂಟರ್ ಆದಮೇಲೆ ಏನಾಗಿರುತ್ತೆ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವಿಂದ ಇಟ್ ಗೋಸ್ ಟು ದಿ ಆಕ್ಚುಯೇಷನ್ ಸಿಲಿಂಡರ್. ಸೊ ಆಕ್ಚುಯೇಷನ್ ಸಿಲಿಂಡರ್ ಅಂತಂದಾಗ ದಿಸ್ ಇಸ್ single acting cylinder with the spring operated. So single acting cylinder with spring operated ಇರೋದ್ರಿಂದ ಇಲ್ಲಿ ಏನಾಗಿರುತ್ತೆ, 2 conditions ಇರುತ್ತೆ. One is left envelope mode, another one is right envelope mode. See position 1. ಸೊ ಇದು ಪೊಸಿಷನ್ 1. ಸೊ ಈ ಪೊಸಿಷನ್ 1 ಇಲ್ಲಿ ಬರ್ದಿದ್ದೀನಿ ನೋಡಿ, 1 ಅಂತ, ಇದು ಪೊಸಿಷನ್ 2 ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಪೊಸಿಷನ್ 1 ಇದ್ದಾಗ ಏನಾಗಿರುತ್ತೆ, ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸ್ಟೆಂಡಿಂಗ್ ದ ಸಿಲಿಂಡರ್. ಸೊ ಸಿಲಿಂಡರ್ ಅಲ್ಲಿ 2 ಆಪರೇಷನ್ ಆಗುತ್ತೆ. ಒನ್ ಈಸ್ ಎಕ್ಸ್ಟೆಂಡ್, ಅನದರ್ ಒನ್ ಈಸ್ ರಿಟ್ರಾಕ್ಟ್. ಸೊ ಎಕ್ಸ್ಟೆಂಡ್ ಅಂದರೆ ಇಟ್ ಗೋಸ್ ಟು ದ ಫಾರ್ವರ್ಡ್ ಮೋಷನ್. ಸೊ ಎಕ್ಸ್ಟೆಂಡ್ ಕಂಡೀಷನಲ್ಲಿ ಹೋದಾಗ ಏನಾಗಿರುತ್ತೆ, ಪೊಸಿಷನ್ 1 ಅಲ್ಲಿ FRL ಯೂನಿಟಿಂದ ಬರ್ತಾ ಇರೋವಂಥ ಏರು ಪಾಯಿಂಟ್ P ಹತ್ರ ಬಂದಿರುತ್ತೆ. P ಇಂದ ಅದು ಹೇಗೆ ಹೋಗಿರುತ್ತೆ, ಇಲ್ಲಿ ಡೈರೆಕ್ಷನ್ ತೋರಿಸಿದ್ದೀನಿ ನೋಡಿ, ಪ್ರೆಷರ್ ಡೈರೆಕ್ಷನು. ಈ ಪ್ರೆಷರ್ ಡೈರೆಕ್ಷನ್ ಪ್ರಕಾರವಾಗಿ ಏನಾಗಿರುತ್ತೆ, ಇಲ್ಲಿ ಪ್ರೆಷರ್ಡ್ ಏರು ಪುಷ್ ಮಾಡುತ್ತೆ ಯಾವುದನ್ನ, ಇಲ್ಲಿ ಮಧ್ಯದಲ್ಲಿರುವಂಥ ಪಿಸ್ಟನ್ನ ಪುಷ್ ಮಾಡಿದಾಗ ಏನಾಗಿರುತ್ತೆ, ಈ ಸ್ಪ್ರಿಂಗು ಕಂಪ್ರೆಸ್ ಆಗಿ ಇಲ್ಲಿರುವಂಥ ಒಂದು ಸಿಲಿಂಡರ್ದು ಪಿಸ್ಟನ್ ರಾಡ್ ಏನಿರುತ್ತೋ ಇಟ್ ಆಕ್ಚುಯೇಟ್ಸ್ ಇನ್ ಆನ್ ಫಾರ್ವರ್ಡ್ ಡೈರೆಕ್ಷನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಕ್ಚುಯೇಷನ್ ಫಾರ್ ಎಕ್ಸ್ಟೆಂಡೆಡ್ ಕಂಡೀಷನ್. ಸೊ ಎಕ್ಸ್ಟೆಂಡ್ ಆದಮೇಲೆ ಏನಾಗಿರುತ್ತಪ್ಪ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ದ ಪ್ರೆಷರ್ ರಿಲೀಸ್. ಸೊ ಇಲ್ಲಿರುವಂಥ ಆಕ್ಚುಯೇಷನ್ ಪ್ರೆಷರ್ ರಿಲೀಸ್ ಆಗ್ತಾ ಇದ್ದ ತಕ್ಷಣ ಏನಾಗುತ್ತೆ, ಸ್ಪ್ರಿಂಗು
it comes back in and with respect to its spring return. So ಇಲ್ಲೇನಂತ ಪ್ರೆಷರ್ ಈ ಎಂಡ್ ಅಲ್ಲಿ ಪ್ರೆಷರ್ ಕಡಿಮೆ ಆಗಿದ ತಕ್ಷಣ ವಿತ್ ರೆಸ್ಪೆಕ್ಟ್ ಟು ದ ಸ್ಪ್ರಿಂಗ್ ರಿಟರ್ನ್ ಅದು ನೆಕ್ಸ್ಟ್ ಪೊಸಿಷನ್ಗೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಪೊಸಿಷನ್ಗೆ ಬರೋದ್ರಿಂದ ಏನಾಗಿರುತ್ತೆ, ಇಲ್ಲಿ ಅಟ್ಮಾಸ್ಫಿಯರಿಕ್ ಏರು ಕ್ಲೋಸ್, ಐ ಮೀನ್ ಇಲ್ಲಿ ಪೋರ್ಟ್ ಆರ್ ಇಸ್ ಕ್ಲೋಸ್ಡ್, ಓಕೆನಾ, ಹಾಗಾಗಿ ಅದು ಬರೋದಿಲ್ಲ. ಸೊ ನೆಕ್ಸ್ಟ್ ಆಪರೇಷನ್ಗೆ ಬರೋಷ್ರೊಳಗಾಗಿ ಇಟ್ ಚೇಂಜಸ್ ಟು ದಿ ಪೊಸಿಷನ್ 2. ಆ ಪೊಸಿಷನ್ 2 ಚೇಂಜ್ ಆದಾಗ ಏನಾಗಿರುತ್ತೆ, ಇಲ್ಲಿರುವಂಥದ್ದು ಅಂದರೆ ಈ ಕ್ಯಾವಿಟಿ ಇದು ರಿಟರ್ನ್ ಬರೋವಾಗ ಈ ಕ್ಯಾವಿಟಿನಲ್ಲಿ ಉಳಿದಿರುವಂಥ ಪ್ರೆಷರ್ ಏರ್ ಏನಿರುತ್ತೆ ಅದು ಸೆಕೆಂಡ್ ಪೊಸಿಷನ್ಗೆ ಶಿಫ್ಟ್ ಆಗುತ್ತೆ. ಫ್ರಮ್ ದ ಪಾಯಿಂಟ್ ಎ ಇಂದ ಪಾಯಿಂಟ್ ಇಲ್ಲಿಗೆ, ಯಾವ ಪಾಯಿಂಟು, ದಿಸ್ ಈಸ್ ಆರ್ ಪಾಯಿಂಟ್. ಆರ್ ಈಸ್ ನಥಿಂಗ್ ಬಟ್ ಅ ರಿಟರ್ನ್ ಲೈನ್. ಸೊ ಆ ರಿಟರ್ನ್ ಲೈನ್ಗೆ ಅದು ಕನೆಕ್ಟ್ ಆಗಿ ಏನಾಗಿರುತ್ತೆ, ಇಟ್ ಕಮ್ಸ್ ಔಟ್. ಸೊ ಔಟ್ ಬಂದಾಗ ಏನಾಗಿರುತ್ತೆ, ಇಲ್ಲೊಂದು ಮಫ್ಲರ್ ಕನೆಕ್ಟ್ ಮಾಡಿದ್ದೀವಿ. ಮಫ್ಲರ್ ಏನಪ್ಪ ಮಾಡುತ್ತೆ ಅಂತಂದರೆ ಇಟ್ ರಿಲೀಸಸ್ ದ ಸೌಂಡ್ ವೆನ್ ಇಟ್ ಕಮ್ಸ್ ಥ್ರೂ ದಿ ಎಕ್ಸಾಸ್ಟ್. ಎಕ್ಸಾಸ್ಟಲ್ಲಿ ಬಂದಾಗ ಏನಾಗಿರುತ್ತೆ, ಒನ್ ಫಾರ್ಮ್ ಆಫ್ ಸೌಂಡ್ ಜಾಸ್ತಿ ಇತ್ತು ಅಂತಂದಾಗ ಏನಾಗಿರುತ್ತೆ, ಮಫ್ಲರ್ನ ಯೂಸ್ ಮಾಡಿಕೊಂಡು ಆ ಡಿವೈಸಲ್ಲಿ ನಾಯ್ಸ್ನ ರೆಡ್ಯೂಸ್ ಮಾಡಿ ಇಟ್ ಲೀವ್ಸ್ ಟು ದಿ ಎಕ್ಸಾಸ್ಟ್ ಅಂತಂದರೆ ಅಟ್ಮಾಸ್ಫಿಯರಿಗೆ ಅದನ್ನು ಬಿಟ್ಕೊಡ್ತೀವಿ. ಸೊ ದಿಸ್ ಈಸ್ ದ 2 ಪೊಸಿಷನ್ ವಿಚ್ ಆ್ಯಕ್ಟ್ಸ್ ಆಸ್ ಸಿಂಗಲ್ ಸಿಲಿಂಡರ್. ಮತ್ತೊಂದು ಸರಿ ಹೇಳ್ತೀನಿ, ಜಸ್ಟ್ ಬೇಸಿಕ್ಸ್ ಆಗಿ ನೋಡಿ. ಏರ್ ಕಂಪ್ರೆಸರ್ ಇರುತ್ತೆ, ನಾವು ನ್ಯಾಚುರಲ್ ಏರ್ ಏನು ಸಿಗುತ್ತೋ ಅದು ಏರ್ ಕಂಪ್ರೆಸರಲ್ಲಿ ಕಂಪ್ರೆಸ್ ಮಾಡ್ಕೋತೀವಿ. ಸೊ ಏರ್ ರಿಸೀವರಲ್ಲಿ ಏನು ಮಾಡ್ತೀವಿ, ಸ್ಟೋರ್ ಮಾಡ್ಕೋತೀವಿ. ಸ್ಟೋರ್ ಮಾಡಿರೋಂಥ ಏರ್ನ ನಾವು FRL ಯೂನಿಟ್ಗೆ ಕಳಿಸ್ತೀವಿ. FRL ಯೂನಿಟಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಇಟ್ ಫಿಲ್ಟರ್ಸ್, ರೆಗ್ಯುಲೇಟ್ ಆ್ಯಂಡ್ ಲೂಬ್ರಿಕೇಟರ್. ಸೊ ಆ FRL ಯೂನಿಟಿಂದ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಈಸ್ 3/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. 3/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವಲ್ಲಿ 2 ಪೊಸಿಷನ್ ಇದೆ. ಒನ್ ಈಸ್ ಪೊಸಿಷನ್ 1, ಅನದರ್ ಒನ್ ಈಸ್ ಪೊಸಿಷನ್ 2. ಪೊಸಿಷನ್ 1ನ ನಾವು ಲೆಫ್ಟ್ ಎನ್ವೆಲಪ್ ಮೋಡ್ ಅಂತ ಕರಿಬೋದು, ಪೊಸಿಷನ್ 2ನ ನಾವು ರೈಟ್ ಎನ್ವೆಲಪ್ ಮೋಡ್ ಅಂತ ಕರಿತೀವಿ. ಸೊ P is nothing but as point for an inlet line and T is nothing but as point for an return line. A is nothing but as end or point line for an flow of fluid for a cylinder. ಸೊ ಇಲ್ಲಿ ಡೈರೆಕ್ಷನ್ ತೋರಿಸ್ತಾ ಇದ್ದಂಗೆ ನಾವು ಫ್ಲೋನ ಈ ಡೈರೆಕ್ಷನಲ್ಲಿ ಕೊಟ್ಟಿರ್ತೀವಿ. ಕೊಟ್ಟಾಗ ಏನಾಗಿರುತ್ತೆ, ಪ್ರೆಷರ್ ಇರೋದ್ರಿಂದ ಇಟ್ ಕಂಪ್ರೆಸಸ್ ದ ಸ್ಪ್ರಿಂಗ್ ಆ್ಯಂಡ್ ಮೂವ್ಸ್ ದ ಫಾರ್ವರ್ಡ್ ಆ್ಯಕ್ಷನ್. ವೆನ್ ಇಟ್ ರಿಲೀಸಸ್ ದ ಪ್ರೆಷರ್ಡ್ ಏರ್, after releasing a pressure air with respect to the spring return, it comes back to its position, comes back to its original position. At that time it changes to the position number 2. In this position number 2, the air which was present in this position A will be let off through the return line to the atmosphere. ಆಯ್ತಾ? ಸೊ ಅಟ್ಮಾಸ್ಫಿಯರಿಗೆ ಬಿಟ್ಟಾಗ ಏನಾಗಿರುತ್ತೆ, ದಿಸ್ ಈಸ್ ಆನ್ ಸರ್ಕ್ಯೂಟ್ ಫಾರ್ ಆನ್ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್. ಇದಕ್ಕೊಂದು ಸಣ್ಣ ಒಂದು ವಿಡಿಯೋನ ಇಟ್ಟಿದ್ದೀನಿ. ಸೊ ಆ ಇಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋ, ಯು ವಿಲ್ ಕ್ಲಿಯರ್ಲಿ ಅಂಡರ್ಸ್ಟುಡ್ the concept of an single acting cylinder. Please go through this video which will be helpful for you. In this video we will try to understand how the simple pneumatic circuit works. So let us start with the pneumatic circuit to operate a single acting cylinder. So first we'll draw the circuit over here. So we have shown the FRL unit over here and then the directional control valve. So as you can see over here, high pressure air from the compressor, it enters into the FRL unit, that is the filter, regulator and lubricator unit, where air is filtered, regulated and lubricated, and then it enters into this particular direction control valve. So here we have shown the push button operated and spring offset 3-way 2-position direction control valve. So 3-way they stand for ports P, R and 1. This is a 3-way, and 2 position stands for this left envelope mode and this is right envelope mode, and this is the push button. In this particular position we are having this particular right envelope mode, and because of this particular spring force, the piston along with this piston rod is retracted and the air from this particular side enters into the port 2,
and from port 2 to port 1, and then it will be going to the atmosphere. Now we'll see the animation, with the help of animation, how this particular left envelope mode will work. So when the push button is operated, we'll be in the left envelope mode. So as you can see over here, now the air from compressor, high pressure air from the compressor, it will enter into FRL unit from this to port P, from port P to port 1, and then from port 1 to port 2. And then that air pressure will act on this particular piston, and it will move forward, compressing the spring which is there. This port R is blocked. So in this way, we are having the working of single acting cylinder. So as the air is admitted only on the one side of the piston, therefore it is known as single acting cylinder. Now let us. So I think you people have understood that single acting cylinder, how it has been operated. So coming on to the assignment question. So in this assignment question we can go through that, define the pneumatic actuators and list the types. So coming next is write a neat sketch of single acting cylinder, explain the single acting cylinder. These are the contents which I have discussed in this session. So you can go through this information and you can prepare for your exam. So coming on to the MCQ question, so let us see how much content you have understood. The pneumatic system actuated only one side of the piston, so it is called as, so I said that it actuates only from one side of the piston, so that is called as single acting cylinder, double acting cylinder, none of the above, all of the above. It actuates only one side means it is called as single acting cylinder. Solution A is an answer. Coming on to the second question, in this pneumatic system, retract takes place with respect to the, in pneumatic system, retract takes place with respect to the, here retract actions will take place with respect to the spring, push button, hand lever, solenoid. Option number A. Here generally a push button with a spring operated will be there. So spring is a device which helps for a retracting or changing the position from left envelope mode to right envelope mode, right envelope mode to the left envelope mode. So spring is a device which is used to help to retract. Okay. Option A. So these are the references which I have followed for the information of this session. So if you have any information required, you can follow these links. You will get the information. Thank you. Thank you for giving me opportunity to explain this session. Thank you very much.